ಸೊ ನೆಕ್ಸ್ಟ್ ಮಾಡಲ್ ಕ್ವಶನ್ ನಂಬರ್ 2. ಈ ಮಾಡಲ್ ಮಾಡ್ಬೇಕು ನಾವು. ಈ ಮಾಡಲ್ 3D ಸಾಲಿಡ್ ಮಾಡಲ್ ಮಾಡ್ಬೇಕಾ ಪ್ಲಸ್ 3 ವ್ಯೂ ಹಾಕ್ಬೇಕು. ಓಕೆ, ಫಸ್ಟ್ ನಾವು 3D ಸಾಲಿಡ್ ಮಾಡಲ್ ಮಾಡೋಣ. ಈ ಕಡೆಯಿಂದ ಫ್ರಂಟ್ ವ್ಯೂ ನೋಡ್ತೇವೆ, ಇದು ಟಾಪ್ ವ್ಯೂ, ಈ ಕಡೆಯಿಂದ ಸೈಡ್ ವ್ಯೂ. ಸೊ ಈ ಮಾಡಲ್ ಡ್ರಾ ಮಾಡಬೇಕು ಬೈ ಸೀಯಿಂಗ್ ದ ಫಿಗರ್. ಓಕೆ, ಈ ಮಾಡಲ್ ಸ್ಟಾರ್ಟ್ ಮಾಡೋಣ. ಸೊ ಇನಿಷಿಯಲಿ ಎವ್ರಿ ಟೈಮ್ ನಾವು ಸೆಟ್ ವರ್ಕಿಂಗ್ ಡೈರೆಕ್ಟರಿ ಮಾಡ್ಕೋಬೇಕು. ಸೊ ಸೆಟ್ ವರ್ಕಿಂಗ್ ಡೈರೆಕ್ಟರಿ ಮಾಡಲ್ ಸೆಲೆಕ್ಟ್ ಮಾಡಿ ನಾನು ಆಟೋಮೊಬೈಲ್ ಕ್ಯಾಡ್ ಪ್ರಾಕ್ಟಿಕಲ್ ಮಾಡಲ್. ಓಕೆ, ಪ್ರೆಸ್ ಓಕೆ ಮಾಡ್ಕೊಂಡ್ಮ್ಯಾಗ ಫೈಲ್ ನ್ಯೂ ಅನ್ಬೇಕು. ಸೊ ಯೂಸ್ ಡಿಫಾಲ್ಟ್ ರಿಮೂವ್ ಮಾಡ್ಬೇಕು. ಇದನ್ನ ರಿಮೂವ್ ಮಾಡಲಿಲ್ಲ ಅಂತಂದ್ರೆ ಇಂಚನಾಗ ತಗೋತೈತಿ. ಇದನ್ನ ರಿಮೂವ್ ಮಾಡಿದ್ರೆ ನಾವು MMSನಾಗ ಸೆಲೆಕ್ಟ್ ಮಾಡ್ಬೋದು. ಸೊ ಮಾಡಲ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2. ಓಕೆ, ಸೊ ಪ್ರೆಸ್ ಓಕೆ. MMNS ಅಂತ ಹೇಳ್ತೀನಿ. ಸೊ MMNS ಅಂದ್ಮ್ಯಾಗ ಇವು ಆಫ್ ಆಗ್ಯಾವ. ಪ್ರೀವಿಯಸ್ಲಿ ನಾನು ಆಫ್ ಮಾಡಿದ್ದೆ, ಈಗ ಆನ್ ಮಾಡ್ಕೋತೀನಿ ಎಲ್ಲ. ಸೊ ಎಲ್ಲ ಆನ್ ಮಾಡ್ಕೊಂಡೆ ನಾನು. ಓಕೆ, ಸೊ ಎಲ್ಲ ಆನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸೊ ನಾನು ಏನು ಮಾಡ್ತೀನಿ, ಮಾಡಲ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವ ಮಾಡಲ್ ಮಾಡತ್ತೀನಿ ಅಂತಂದ್ರೆ ನಾನು, ಸೊ ಕ್ವಶನ್ ನಂಬರ್ 2 ಮಾಡಲ್. ಈ ಮಾಡಲ್ನ ಸಾಲಿಡ್ ಆಗಿ ಮಾಡ್ತೀನಿ. ಸೊ ಎಕ್ಸ್ಟ್ರೂಡ್ ಪ್ಲೇಸ್ಮೆಂಟ್ ಡಿಫೈನ್, ಸೊ ಫ್ರಂಟ್ ವ್ಯೂ ಸ್ಕೆಚ್. ಓಕೆ, ಸೊ ಈ ಮಾಡಲ್ ಇನಿಷಿಯಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ಫಿಗರ್ ನೋಡ್ಬೇಕು ನಾವು. ಸೊ ಹಾಫ್ ಸೆಕ್ಷನ್ ಡ್ರಾ ಮಾಡಿದ್ರೆ ಹಾಫ್ ಸೆಕ್ಷನ್ ಸೇಮ್ ಇರುತ್ತೆ, ಈ ಕಡೆ ಹಾಫ್ ಸೆಕ್ಷನ್ ಸೇಮ್ ಇರುತ್ತೆ, ಸಿಮೆಟ್ರಿಕ್ ಇರುತ್ತೆ. ಸೊ ನಾನು ಸಿಮೆಟ್ರಿಕ್ ಡ್ರಾ ಮಾಡ್ಬೇಕಂತಂದ್ರೆ ಇನಿಷಿಯಲಿ ನಾನು ಸೆಂಟರ್ ಲೈನ್ ತೊಗೋತೀನಿ. ಈ ಸೆಂಟರ್ ಲೈನ್ ತೊಗೊಂಡ್ಮ್ಯಾಗ ಸೊ ಡ್ರಾ ಮಾಡ್ತೀನಿ ಬೇಸ್ ಆನ್ ದ ಡಯಾಗ್ರಾಮ್. ಸೊ ನಾನು ಇನಿಷಿಯಲಿ ರಫ್ ಡಯಾಗ್ರಾಮ್ ಹಾಕೋತೀನಿ. ಸೊ ಔಟರ್ ಬಾಡಿ ಹಾಕೋತೀನಿ ಇನಿಷಿಯಲಿ. ಸೊ ಏನೈತಿ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು, ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದನ್ನ L1 ಅವಾಯ್ಡ್ ಮಾಡ್ಬೇಕು, ಇಲ್ಲಾಂದ್ರೆ ಈಕ್ವಲ್ ಲೆಂತ್ ತೊಗೊಂಡ್ಬಿಡ್ತೈತಿ. ಓಕೆ, ಇದನ್ನ ಸೆಲೆಕ್ಟ್ ಮಾಡಿ ಇದನ್ನ ಸ್ಟ್ರೇಟ್ ಅಗೇನ್ ಇದನ್ನ ಸೆಲೆಕ್ಟ್ ಮಾಡಿ ಈ ಮಾಡಲ್ ತಗೋತೀನಿ ಇಲ್ಲಿ ಮಟ. ಓಕೆ, ಹಂಗ ಇದನ್ನ ಕ್ಲೋಸ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಇದನ್ನ ನಂದು ಮಿರರ್ ಇಮೇಜ್ ಆಗ್ಬೇಕು. ಸೆಲೆಕ್ಟ್ ಮಾಡಿ ಮಿರರ್ ಅಂತೀನಿ, ಮಿರರ್ ಅಂತ ಸೆಲೆಕ್ಟ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಡಬಲ್ ವ್ಯೂ ಆಗ್ತದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಡೈಮೆನ್ಷನ್ಸ್ ಕೊಡ್ಬೇಕು. ಸೊ ಆಸ್ ಪರ್ ಡಯಾಗ್ರಾಮ್ನಾಗ ಏನೈತಿ ಆ ಡೈಮೆನ್ಷನ್ ಮೆನ್ಷನ್ ಮಾಡ್ಬೇಕು. ಸೊ ಇಲ್ಲಿಂದ ಇಲ್ಲಿಗೆ 30 ಐತಿ, ಇಲ್ಲಿಂದ ಇಲ್ಲಿಗೆ 120 ಐತಿ. ಈ ಹೈಟ್ 20 ಬರ್ತೈತಿ, ಈ ಹೈಟ್ 25 ಬರುತ್ತೆ. ಓಕೆ, ಈ ಹೈಟ್ 25 ಬರುತ್ತೆ, ಈ ಹೈಟ್ 5 ಬರ್ತೈತಿ. ಸೊ ಇಲ್ಲಿಂದ ಇಲ್ಲಿ ಆ್ಯಂಗಲ್ ಏನೈತಲ್ಲ 90 ಡಿಗ್ರಿ ಐತಿ. ಸೊ ನಮ್ಮ ಡಯಾಗ್ರಾಮ್ ಆತ. ಈಗ ನಾನು ಇಲ್ಲಿ ಒಂದು ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಡಯಾಗ್ರಾಮ್ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ಬೇಕು, ಇದನ್ನ ಹೋಲ್ ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿಫೈ ಅನ್ಬೇಕು. ಮಾಡಿಫೈನಾಗ ರೀಜನರೇಟಿವ್ ಆಫ್ ಮಾಡ್ಬೇಕು. ಸೊ ಇನಿಷಿಯಲ್ ಸ್ಟೇಜ್ ಇಲ್ಲಿ ಎಷ್ಟೈತಿ, ಆಸ್ ಪರ್ ಈ ಡಯಾಗ್ರಾಮ್ ಹೆಂಗೈತಿ ಈ ಡಯಾಗ್ರಾಮ್ ಪ್ರಕಾರ ನಾನು ವ್ಯಾಲ್ಯೂಸ್ ಹಾಕೊಂತ ಹೋಗ್ಬೇಕು. ಸೊ ವ್ಯಾಲ್ಯೂಸ್ ಏನೈತಿ 30, ನೆಕ್ಸ್ಟ್ 120. ಓಕೆ, ನೆಕ್ಸ್ಟ್ 120 ಆದ್ಮೇಲೆ ಈ ಫಿಗರ್ ಇಲ್ಲಿದೇನೈತಲ್ಲ 20 ಐತಿ, 20. ನೆಕ್ಸ್ಟ್ ಇದು 25 ಐತಿ. ಓಕೆ, ನೆಕ್ಸ್ಟ್ 5 ಐತಿ. ಓಕೆ, ಸೊ 5 ಆದ್ಮ್ಯಾಗ ಇದು 90 ಡಿಗ್ರಿ ಐತಿ. ಓಕೆ, ಸೊ ಎಲ್ಲ ಬಂದ್ಮ್ಯಾಗ ಪ್ರೆಸ್ ಓಕೆ ಅನ್ಬೇಕು. ಸೊ ಪ್ರೆಸ್ ಓಕೆ ಆದ್ಮ್ಯಾಗ ಫೈನಲಿ ಓಕೆ ಅನ್ಬೇಕು. ಓಕೆ ಅಂದ್ಮ್ಯಾಗ ನಮ್ದು ಮಾಡಲ್ ಸ್ಟಾರ್ಟ್ ಆಗುತ್ತೆ. ನಾ ಹೇಳಿದ್ದು ಇನಿಷಿಯಲಿ ಇದು ನಮ್ದು ಮಟೀರಿಯಲ್ ಫೀಲ್ ಹಾಕೊಂತ ಹೋಗ್ತೀವಿ. ಈ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಪ್ಲೇನ್ದ ರೈಟ್ ಸೈಡ್ ಹೋಗ್ಬೋದು, ಲೆಫ್ಟ್ ಸೈಡ್. ನಾ ಏನು ಮಾಡ್ತೀನಿ, 2 ಸೈಡ್ ಅಂತೀವಿ. ಸೊ 2 ಸೈಡ್ ಅಂತ ಹೇಳ್ತೀನಿ. ಇಲ್ಲೇ ಥಿಕ್ನೆಸ್, ಸೊ ಈ ಥಿಕ್ನೆಸ್ ಇದು ಇಲ್ಲಿಂದ ಇಲ್ಲಿಗೆ ಏನು ಥಿಕ್ನೆಸ್ ಐತಿ ಡಯಾಗ್ರಾಮ್ನಾಗ ಮೆನ್ಷನ್ ಇರುತ್ತೆ. ಸೊ ಡಯಾಗ್ರಾಮ್ನಾಗ 45 ಐತಿ ಮೆನ್ಷನ್. ಸೊ ನಾ 45 ವ್ಯಾಲ್ಯೂ ಹಾಕ್ತೀನಿ ಇಲ್ಲೇ. ಸೊ 45 ಎಂಟರ್, ಪ್ರೆಸ್ ಓಕೆ. ಸೊ ನಮ್ದು ಮಾಡಲ್ ಬಂತ. ಸೊ ಇದನ್ನ ನಾನು ಸಾಲಿಡ್ ಅಂತ ಹೇಳ್ತೀನಿ, ಸಾಲಿಡ್ನಾಗ ಇರ್ತೈತಿ. ಸೊ ಇದನ್ನ ಸೇವ್ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಸೇವ್ ಕ್ವಶನ್ ನಂಬರ್ 2 ಸೇವ್ ಆಗ್ತಿರ್ತೈತಿ. ಸೊ ಇದು ಸೇವ್ ಆದ್ಮ್ಯಾಗ ಇಲ್ಲೇ ಕ್ವಶನ್ನಾಗ ಏನೈತಿ, ಈಗ ನಾವು ಸಾಲಿಡ್ ಮಾಡಲ್ ಮಾಡಿದ್ವಿ, 3 ವ್ಯೂಸ್ ಹಾಕ್ಬೇಕು. ಸೊ 3 ವ್ಯೂಸ್ ಫೈಲ್ ನ್ಯೂ ಅನ್ಬೇಕು, ನ್ಯೂ ಒಂದು ಡ್ರಾಯಿಂಗ್ ಅನ್ಬೇಕು. ಇದನ್ನ ಯೂಸ್ ಡಿಫಾಲ್ಟ್ ರಿಮೂವ್ ಮಾಡ್ಬೇಕು, ಪ್ರೆಸ್ ಓಕೆ. A4 ಅನ್ಬೇಕು, ಪ್ರೆಸ್ ಓಕೆ. ಸೊ ಬಂದ್ಮ್ಯಾಗ ಇಲ್ಲಿ ರೈಟ್ ಕ್ಲಿಕ್, ಇನ್ಸರ್ಟ್ ಕ್ಲಿಕ್ ಮಾಡಿದ್ರೆ ಫ್ರಂಟ್ ವ್ಯೂ ಅನ್ಬೇಕು. ಇಲ್ಲಿಂದ ಫ್ರಂಟ್ ವ್ಯೂ, ಪ್ರೆಸ್ ಓಕೆ.
ಇಲ್ಲಿ ಸ್ಕೇಲ್ ಡಬಲ್ ಕ್ಲಿಕ್ ಮಾಡಿದ್ರೆ 0.5 ಇರ್ತೈತಿ, ಅದನ್ನ 1 ಅಂತ ಅನ್ಬೇಕಾ. ಸೊ ಇದು ಮೂಮೆಂಟ್ ಮಾಡ್ಬೇಕು. ಸೊ ಒಮ್ಮೆ ಮೂಮೆಂಟ್ ಆಗ್ತಿರ್ತೈತಿ ಇಲ್ಲ ಅಂತಂದ್ರೆ ಲಾಕ್ನ ರೈಟ್ ಕ್ಲಿಕ್ ಮಾಡಿ, ಇದು ರೆಡ್ ಆದ್ಮ್ಯಾಗ, ಇಲ್ಲಿ ರೆಡ್ ಆತಲ್ಲ ಅದು ಆದ್ಮ್ಯಾಗ ರೈಟ್ ಕ್ಲಿಕ್ ಮಾಡಿ ಲಾಕ್ ಮೂಮೆಂಟ್ನ ಆಫ್ ಮಾಡ್ಬೇಕು. ಸೊ ಇದಾದ್ಮ್ಯಾಗ ಇದ್ರದ್ದು ರೆಡ್ ಆದ್ಮ್ಯಾಗ ರೈಟ್ ಕ್ಲಿಕ್ ಮಾಡಿ ಪ್ರೊಜೆಕ್ಷನ್ ವ್ಯೂ ಅನ್ಬೇಕಾ, ಸೈಡ್ ವ್ಯೂ, ಮತ್ತು ಇದನ್ನ ಪ್ರೊಜೆಕ್ಷನ್ ವ್ಯೂ ಅನ್ಬೇಕಾ, ಇದು ಟಾಪ್ ವ್ಯೂ. ಸೊ ಇದಾದ್ಮ್ಯಾಗ ನೀವು ಇದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಕ್ಲಿಕ್ ಮಾಡಿ ಇದನ್ನ ವ್ಯೂನ ಚೇಂಜ್ ಮಾಡಿ ಇದನ್ನ ಆಫ್ ಮಾಡ್ಕೋಬೇಕು. ಓಕೆ, ಸೊ ಇದು ಆಫ್ ಮಾಡ್ಕೋಬೇಕು. ಓಕೆ ರೈಟ್. ಸೊ ಇದನ್ನ ಆಫ್ ಮಾಡಿದ್ಮ್ಯಾಗ, ಈ ವ್ಯೂನ ಆಫ್ ಮಾಡಿದ್ಮ್ಯಾಗ ನೆಕ್ಸ್ಟ್ ಝೂಮ್ ಇನ್ ಮಾಡ್ಕೋಬೇಕು. ಇಲ್ಲೊಂದು ಮಾಡೆಲ್ ಕ್ರಿಯೇಟ್ ಮಾಡಿ ಇನ್ಸರ್ಟ್ ಜನರಲ್ ವ್ಯೂ ಅಂತ ಕ್ಲಿಕ್ ಮಾಡಿ ಐಸೋಮೆಟ್ರಿಕ್ ವ್ಯೂ ಅನ್ಬೇಕು. ಇಲ್ಲಿಂತ್ರ ಶೇಡಿಂಗ್ ಅನ್ಬೇಕು. ಶೇಡಿಂಗ್ ಅಂದ್ ಓಕೆ ಅನ್ಬೇಕಾ. ಸೊ ಓಕೆ ಅಂದ್ಮ್ಯಾಗ ಜಸ್ಟ್ ಗೋ ಫಾರ್ ಡೈಮೆನ್ಷನಿಂಗ್. ಡೈಮೆನ್ಷನಿಂಗ್ ಮಾಡ್ಬೇಕು ಇಲ್ಲಿಂದ ಇಲ್ಲಿಗೆ. ಇಲ್ಲಿ ನಮ್ದು ಫಿಗರ್ನಾಗ ಏನೈತಿ ಫ್ರಂಟ್ ವ್ಯೂ ಎಲ್ಲೇ ಡೈಮೆನ್ಷನ್ ಐತಿ ಅಲ್ಲೆಲ್ಲಿ ಕೊಡ್ಬೇಕು. ಸೊ ಇದು ಡೈಮೆನ್ಷನ್ ಐತಿ ನಂದು. ಇಲ್ಲಿಂದ ಇಲ್ಲಿಗೆ ಡೈಮೆನ್ಷನ್, ಇಲ್ಲಿಂದ ಇಲ್ಲಿಗೆ ಡೈಮೆನ್ಷನ್, ಇದು ಡೈಮೆನ್ಷನ್, ಇಲ್ಲಿಂದ ಇಲ್ಲಿಗೆ ಡೈಮೆನ್ಷನ್, ಮತ್ತು ಈ ಹೈಟ್ ಒಂದು ಮಿಸ್ಸಿಂಗ್ ಐತಿ, ಈ ಹೈಟ್ ಡೈಮೆನ್ಷನ್ ಕೊಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಡೈಮೆನ್ಷನ್ಸ್ ಬಂದ್ವು. ಸೊ ನಾವು ಇದು ಸೈಡ್ ವ್ಯೂ ಇಲ್ಲಿಂದ ಇಲ್ಲಿಗೆ ನೀವು ಕೊಡ್ಬೋದು. ಓಕೆ, ಇಲ್ಲ ಇದನ್ನ ಡಿಲೀಟು ಮಾಡ್ಬೋದು. ಓಕೆ, ಸೊ ಇದನ್ನ ಡೈಮೆನ್ಷನ್ಸ್ ಇದು ಸೆಲೆಕ್ಟ್ ಮಾಡಿ ಇಲ್ಲಿಂದ ಕಂಟ್ರೋಲ್ ಹಿಡಿದ್ರೆ 2 ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇದು ಬರುತ್ತೆ. ಓಕೆ, ಓಕೆ, ಪ್ರೆಸ್ ಓಕೆ. ಸೊ ಇದು ಸೆಲೆಕ್ಟ್ ಆದ್ಮ್ಯಾಗ 45 ಅಂತ ಬಂತು. ಇದು ಸೈಡ್ ವ್ಯೂ ಅದ. ಓಕೆ, ಸೊ 45 ಆದಮೇಲೆ ಇದು ನೀವು ನೇಮಿಂಗ್ ಕೊಡ್ಬೋದು. ಸೆಲೆಕ್ಟ್ ಮಾಡಿ ಮೇಕ್ ಎ ನೋಟ್ ಕ್ಲಿಕ್ ಮಾಡಿ ಫ್ರಂಟ್ ವ್ಯೂ ಡಬಲ್ ಕ್ಲಿಕ್, ಫ್ರಂಟ್ ವ್ಯೂ ಡಬಲ್ ಕ್ಲಿಕ್. ಸೊ ಇಲ್ಲಿ 2 ಬಂದು ನಾವು ಒಂದನ್ನು ಡಿಲೀಟ್ ಮಾಡ್ಬೋದು. ಇದನ್ನ ಓಕೆ, ಮೇಕ್ ಎ ನೋಟ್ ಇಲ್ಲಿ ಕ್ಲಿಕ್ ಮಾಡಿ ಟಾಪ್ ವ್ಯೂ, ಟಾಪ್ ವ್ಯೂ ಸೈಡ್ ಸೈಡ್ ವ್ಯೂ, ಟಾಪ್ ವ್ಯೂ. ಓಕೆ, ಇದು ಐಸೋಮೆಟ್ರಿಕ್ ವ್ಯೂ. ಇಲ್ಲಿ ನಿಮ್ದು ರಿಜಿಸ್ಟರ್ ನಂಬರ್ ಹಾಕ್ಬೋದು. ಇಲ್ಲಿ ನೀವು ಇನಿಷಿಯಲಿ ಸ್ಟೇಜ್ ಮಾಡ್ಕೋಬೋದು. ಸೊ ದಿಸ್ ಕಂಪ್ಲೀಟ್ಸ್ ಮಾಡಲ್ 2. ಇದನ್ನ ಸೇವ್ ಅನ್ಬೋದು. ಓಕೆ, ಆರ್ ಎಲ್ಸ್ ಇದನ್ನ ನೀವು PDF ಫೈಲ್ ಅಂದು ಪ್ರಿಂಟ್ ಅನ್ಬೋದು. PDF ಫೈಲಿಗೆ ಪ್ರೆಸ್ ಓಕೆ ಅಂದ್ಬಿಟ್ರೆ ಇದು PDF ಫೈಲಿಗೆ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಸೇವ್ ಅನ್ಬೋದು. ಸೇವ್ ಆಸ್ ಕ್ಯಾನ್ ರೀಪ್ಲೇಸ್. ಇದು ನೀವು ಪ್ರಿಂಟ್ ತೊಗೋಬೋದು, ಫೈನಲ್ ಪ್ರಿಂಟ್ ತೊಗೋಬೋದು. ಸೊ PDF ಎಲ್ಲದ್ರಾಗೂ ಓಪನ್ ಆಗುತ್ತೆ, ನೀವು ಫೈನಲಿ ಪ್ರಿಂಟ್ ತೊಗೋಬೋದು. ಓಕೆ.